ಮೊದಲನೇ ಗಂಡನನ್ನ ನೀವು ಒಪ್ಕೊಳ್ಳಿಲ್ಲ, ಎರಡನೇ ಗಂಡನ ಜೊತೆ ಬದುಕ್ಲಿಲ್ಲ, ಮೂರನೇವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ. 3 ತಿಂಗಳಾದ್ಮೇಲೆ ಏನ್ ಗ್ಯಾರಂಟಿ? ಇದು ನನ್ ಜೀವನ ಮ್ಯಾಮ್. ಸಮಾಜ ಒಪ್ಪುತ್ತೆ. ನೀವ್ ಒಬ್ರೇ ಆದ್ರೆ ನೀವ್ ಏನಾದ್ರು ಮಾಡ್ಕೊಂಡು ಬಿಡ್ತಾ ಇದ್ರಿ ರೀ. ಮದ್ದೂರಲ್ಲಿ ಹತ್ತುರಿತಾ ಇದೆ, ರಾಜಕೀಯ ಬೇಕಾದಷ್ಟು ಆಗ್ತಾ ಇದೆ. ನೇಪಾಳದಲ್ಲಿ ಇನ್ನೊಂದ್ ಸುದ್ದಿ ಇದೆ. ಅದನ್ನೆಲ್ಲ ಬಿಟ್ಟು ನಿಮ್ ಗಂಡ ಹೆಂಡತಿನ ಕೂರಿಸಿ ನಿಮ್ ಗಂಡ ಹೆಂಡತಿನ ಒಂದು ಮಾಡ್ಬೇಕನ್ನೋದಲ್ಲ ನಮ್ಮ ಉದ್ದೇಶ. ಮಕ್ಕಳು ಅನಾಥರಾಗಬಾರ್ದು ಅನ್ನೋದು ಉದ್ದೇಶ. ಆಗಲ್ಲ ರೀ. 3 ಜನ ಮಕ್ಳಿದಾರೆ, ಯಾರೀ ಅದಕ್ಕೆ ಉತ್ತರ? ಅವಾಗ ಜವಾಬ್ದಾರಿ ಯಾರ್ರಿ? ನಿಮ್ಮ ಹೊಟ್ಟೆಗೆ ಒಂದು ತನ್ನ ಒದಗಿಸ್ಕೊಳಕ್ಕೆ ತಾಕತ್ತಿಲ್ಲ ನಿಮ್ ಕೈಲಿ. ಈ ಕಡೆ ಓದಿಲ್ಲ, ಈ ಕಡೆ ದುಡಿಯಕ್ ಗೊತ್ತಿಲ್ಲ. ಮಕ್ಳನ್ನ ಹೆಂಗ್ರಿ ಸಾಕ್ತೀರಾ? ಹೆಂಗೋ ತಾಯಿ ಆದವಳು ಹೆಂಗ್ ಬೇಕಾದ್ರೂ ಸಾಕ್, ಹೆಂಗ್ ಬೇಕಾದ್ರು ಅಂದ್ರೆ ಹೆಂಗ್ ಬೇಕಾದ್ರೂ ಸಾಕ್ಬೋದು. ನೀವ್ ಯಾವ್ದೋ ದಾರಿ ಹಿಡಿತೀರಿ ಅಂದ್ರೆ ಮಕ್ಳು ಆ ದಾರಿ ಹಿಡಿಕೂಡ್ದು ಮೇಡಮ್. ಮಕ್ಳಿಗೆ ನಾನು ಆ ಬುದ್ಧಿ ಕಲ್ಸಲ್ಲ ಮ್ಯಾಮ್. ನಾನ್ ತಪ್ಪು ಮಾಡ್ದೆ ಅಂತ ಅಂದ್ಬಿಟ್ಟು ನನ್ ಮಕ್ಳಿಗೆ ನಾನು ಆತರ ಬುದ್ಧಿ ಕಲ್ಸಲ್ಲ ಮ್ಯಾಮ್. ಯಾಕೆ ಕಲಿಬಾರ್ದು? ತಾಯಿ ಅಂತೆ ಮಕ್ಳು. ನನ್ನ ಪರಿಸ್ಥಿತಿ ಆತರ ಆಗಿದೆ ಮ್ಯಾಮ್ ನಂದು. ಅಬ್ಬಾ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮ್ಯಾನೇಜ್ಮೆಂಟ್ ನನಗೆ ಪ್ರಶ್ನೆ ಮಾಡಿದ್ರೂ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬರಬಾರ್ದಿರೋ ಕಾಮೆಂಟ್ ಬಂದ್ರೂ ಪರವಾಗಿಲ್ಲ. ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಇಂತಹ ಕೆಟ್ಟ ತಾಯಿ ಇರಬಾರ್ದು ಅಂತ ಮಾತಾಡ್ತಾರೆ. ನಾನು ಅದನ್ನೇ ಕೇಳ್ಕೊಡ್ತೀನಿ. ಹಂಗಾದ್ರೆ ಕೆಟ್ಟ ತಂದೆ ಎಷ್ಟು ಬೇಕಾದ್ರೂ ಮಾಡ್ಬೋದು, ಈ ತರ ಕೆಟ್ಟ ತಾಯಿ ಇರಬಾರ್ದು ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಹೌದು. ಮತ್ತೆ ಖಂಡಿತವಾಗ್ಲೂ ಹೌದು. ಕೆಟ್ಟ ತಂದೆ ಇರ್ತಾರೋ ಇಲ್ಲ ಅಲ್ಲ, ತಾಯಿ ಮಾತ್ರ ಕೆಟ್ಟೋಳಾಗ್ಬಾರ್ದು. ಮತ್ತೆ ಅವನು ತಪ್ಪು ಮಾಡ್ಬೋದು, ಹಂಗಾದ್ರೆ ನಾನ್ ತಪ್ಪು ಮಾಡಬಾರ್ದು ಅಂತನಾ? ನಿಮ್ಮ ನನ್ನ ಪದಗಳನ್ನು ಬಳಸಕ್ ಆಗ್ತಾ ಇಲ್ಲ ರೀ. ನನಗೆ ಪದ ಬಳಸಕ್ ಆಗ್ತಿಲ್ಲ. ನಿಮ್ದು ಏನೋ ಒಂದು ವಿಚಾರಕ್ಕೆ ಮಕ್ಳನ್ನ ಯಾಕ್ರಿ ಬಲಿ ಪಡಿತಾ ಇದ್ದೀರಾ? ನಿಮ್ಮ ಆಸೆಗಳಿಗೆ ಮಕ್ಳನ್ನ ಯಾಕ್ರಿ ಬಲಿ ಪಡಿತಾ ಇದ್ದೀರಾ? ಇದನ್ನೆಲ್ಲ ಮದ್ವೆಗಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು, ಅಥವಾ ಮಕ್ಳಾಗಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು.